ಸರಿಯಾಗಿ ನೀರು ಸಿಗದೆ ಪರದಾಡ್ತಾ ಇರುವ ಜನರಿಗೆ ನಲ್ಲಿಗಳಲ್ಲಿನ ಕೊಳಚೆ ನೀರು ಎದೆ ಬಡಿತ ಹೆಚ್ಚಿಸಿದೆ. ಸಂಕಷ್ಟದ ನಡುವೆ ಅಧಿಕಾರಿಗಳು ನೀರಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ಇತ್ತ ಬೋರ್ವೆಲ್ ಮಾಲೀಕರಿಗೆ ಜಲಮಂಡಳಿ ಖಡಕ್ ಸೂಚನೆ ಕೊಟ್ಟಿದೆ. ನೀರಿಲ್ಲ ಅಂದ್ರೆ ಹೆಂಗ್ ಬದುಕಕ್ಕಾಗತ್ತೆ ಹೇಳಿ? ನೀರು ಬಂದ್ರೆ ಮಿಡ್ನೈಟ್ 2 o'clock ಬರುತ್ತೆ, ಬಂದ್ರೂ ಹಾಫ್ ಅನ್ ಅವರೇ ಬರೋದು. ಹಾಫ್ ಅನ್ ಅವರ್ ಬಂದ್ರೆ ಈ ತರನೇ ಬರೋದು. ರಾಜಧಾನಿ ಬೆಂಗಳೂರಿನಲ್ಲಿ ಜಲಸಂಕಷ್ಟ ದಿನೇ ದಿನೇ ಬಿಗಡಾಯಿಸುತ್ತಿದೆ. ನೀರಿಲ್ಲ ಅಭಿಯಾನದಡಿ ಟಿವಿ9 ಜನರ ಜಲಯಾತನೆಯನ್ನ ತೆರೆದಿಡುತ್ತಲೇ ಇದೆ. ಇಷ್ಟು ದಿನ ಕೈ ಕೊಡ್ತಿದ್ದ ನಲ್ಲಿ ನೀರು ಇದೀಗ ವಿಷವಾಗಿ ಪರಿಣಮಿಸಿದೆ. ಜೀವ ಜಲಕ್ಕಾಗಿ ಛಲವಾದಿ ಪಾಳ್ಯ ಜನರ ಅಲೆದಾಟ. ನಲ್ಲಿ ನೀರು ಕೊಳಚೆ, ಶುದ್ಧ ನೀರಿಗಾಗಿ ಪೇಕಲಾಟ. ಸಾಲು ಸಾಲಾಗಿ ಜೋಡಿಸಿಟ್ಟ ಖಾಲಿ ಬಿಂದಿಗೆ ಬಕೆಟ್ಗಳು, ನೀರಿಲ್ಲದೆ ಗೃಹಿಣಿಯರ ಆಕ್ರೋಶ. ಇದು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಚಾಮರಾಜಪೇಟೆಯ ಛಲವಾದಿ ಪಾಳ್ಯದ ನೀರಿನ ವ್ಯಥೆ. ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳಿರುವ ಛಲವಾದಿ ಪಾಳ್ಯದಲ್ಲಿ ವಾರಕ್ಕೋ 15 ದಿನಕ್ಕೋ ಬರೋ ನೀರಿಗಾಗಿ ಪರಿತಪಿಸುವ ಸ್ಥಿತಿ ಬಂದೊದಗಿದೆ. ಆತಂಕಕಾರಿ ವಿಷಯ ಅಂದ್ರೆ ನಲ್ಲಿಯಲ್ಲಿ ಬರೋ ನೀರು ಕೂಡ ಕಲುಷಿತವಾಗಿದ್ದು ಚರಂಡಿ ನೀರು ಮಿಶ್ರಿತವಾಗಿ ಬರ್ತಿದೆಯಂತೆ. ಏರಿಯಾ ಬಿಟ್ಟು ಏರಿಯಾ ಹೋಗ್ತೀರಿ, 4 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗ್ಬೇಕು ಸರ್. ನಾವು ಕುಡಿಯೋ ನೀರು ಬೇಕಂದ್ರೆ ನಾವು ಅಲ್ಲಿಂದ ಹೋಗ್ಬೇಕು. ಯಾರು ಬಿಡೋದಿಲ್ಲ. ನೀವೇನ್ ನಿಮ್ಮ ಏರಿಯಾಗೆ ಹೋಗೋ, ನಮ್ಮ ಏರಿಯಾಗೆಲ್ಲ ಬರಲ್ವಾ? ಕರೆಂಟ್ ಬಿಲ್ ಬರುತ್ತೆ, ಮೋಟರ್ ಬಿಲ್ ಬರುತ್ತೆ. ಮೋಟರ್ ರಿಪೇರ್ ಆಗಿದ್ರೆ ನೀನ್ ಕೊಡ್ತೀಯಾ ಕಾಸು ಅಂತ ಕೇಳ್ತಾರೆ ಸರ್. ಕುಡಿಯೋ ನೀರು ಬಿಡೋಕು ಬೋರ್ವೆಲ್ ಇದ್ರೆ ಇಂಗು ಗುಂಡಿ ಕಡ್ಡಾಯ. ಕಡಿಮೆ ಮಟ್ಟದ ಮಳೆ ಹಾಗೂ ಅಂತರ್ಜಲ ಮಟ್ಟ ಕುಸಿತದಿಂದ ರಾಜ್ಯ ರಾಜಧಾನಿ ಜಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಅಂತರ್ಜಲ ಮಟ್ಟ ಹೆಚ್ಚಳಕ್ಕಾಗಿ ಜಲಮಂಡಳಿ ಇಂಗುಗುಂಡಿ ರೂಲ್ಸ್ ಜಾರಿ ಮಾಡಿದೆ. ನಿವಾಸಗಳಲ್ಲಿ ಬೋರ್ವೆಲ್ಗಳಿದ್ರೆ ಇಂಗುಗುಂಡಿ ಇರಲೇಬೇಕು. ಒಂದು ಬೋರ್ವೆಲ್ಗೆ 2 ಇಂಗುಗುಂಡಿ ಇರಬೇಕು ಅಂತ ಹೇಳಿದೆ. ಭೂಮಿ ತಾಯಿಯಿಂದ ನೀರು ಕೊರೆಯುವಾಗ ಲಘುವಾಗಿ ಕೊರೆದು ಬಿಡ್ತೀವಿ. ವಾಪಸ್ ತಾಯಿಗೆ ನೀರು ಕೊಡಬೇಕಂತ ಯಾರಿಗೂ ಕೂಡ ಅನಿಸುತ್ತೆ. ಹಾಗಾಗಿ ಅದನ್ನ ಒಂದು ಕಾಳಜಿ ಬರಬೇಕಂತ ಉದ್ದೇಶದಿಂದ ಈ ಒಂದು ನಿಯಮಗಳನ್ನು ಕಡ್ಡಾಯ ಮಾಡ್ತಾ ಇದ್ವಿ. ಮತ್ತೆ ಬೆಂಗಳೂರು ಜಲಮಂಡಳಿ ವತಿ ಕೂಡ ಯಾವುದೇ ಬೋರ್ವೆಲ್ ಕೊರೆದಿದ್ರೆ ಅದಕ್ಕೆ ತಕ್ಕಂತೆ 2 ಬೋರ್ವೆಲ್ಗಳು ರೀಚಾರ್ಜ್ ಬಿಟ್ಟು ಮಾಡಬೇಕಂತ ಆದೇಶವನ್ನು ಹೊರಡಿಸಿದೆ. ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ಗೆ ಬ್ರೇಕ್. ಸಂಕಷ್ಟದ ನಡುವೆ ಅಧಿಕಾರಿಗಳ ಚೆಲ್ಲಾಟ. ಹೋಳಿ ಹಬ್ಬದ ಪ್ರಯುಕ್ತ ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಬೇಡ ಎಂದು ಜಲಮಂಡಳಿ ಹೋಟೆಲ್ಗಳಿಗೆ ನೋಟಿಸ್ ನೀಡಿದೆ. ಜಲಕ್ಷಾಮ ಹಿನ್ನೆಲೆಯಲ್ಲಿ ಡ್ರೈ ಹೋಳಿ ಆಚರಿಸುವಂತೆ ಅಧಿಕಾರಿಗಳು ಹೋಟೆಲ್ಗಳಿಗೆ ಮನವಿ ಮಾಡಿದ್ದಾರೆ. ಇತ್ತ ಜಲ ಸಂಕಷ್ಟದ ನಡುವೆ ಅಧಿಕಾರಿಗಳಿಂದಲೇ ಚೆಲ್ಲಾಟ ನಡೆಯುತ್ತಿದೆ. ಪಾಲಿಕೆ ಕೇಂದ್ರ ಕಚೇರಿಯಲ್ಲೇ ಬೋರ್ವೆಲ್ ನೀರಿನಿಂದ ಅಧಿಕಾರಿಗಳ ಕಾರು, ಬೈಕ್ಗಳ ವಾಷಿಂಗ್ ನಡೆಯುತ್ತಿದೆ. ಇನ್ನು ಬಿಸಿಲ ಬೇಗೆಗೆ ಬೇಸತ್ತಿರುವ ಜನ ಮಡಿಕೆಗಳ ಮೊರೆ ಹೋಗ್ತಿದ್ದಾರೆ. ನಗರಕ್ಕೆ ಕಲರ್ಫುಲ್ ಮಡಿಕೆಗಳು ಎಂಟ್ರಿ ಕೊಟ್ಟಿದ್ದು ನಗರದ ರಸ್ತೆಗಳಲ್ಲಿ ಕಂಗೊಳಿಸುತ್ತಿವೆ. ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಮಡಿಕೆಗಳ ಬೆಲೆಯೂ ಏರಿಕೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.